ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ಒಂದು ಹೊಸ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಲಾಂಗ್ ವಿಡಿಯೋ ಯಾವಾಗೂ ಹಾಕೋದಿಲ್ಲಾಗಿದೆ, ಈಗ ಸ್ವಲ್ಪ ಲಾಂಗ್ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ನಾನು ಒಂದು ಮೈದಾದಿಂದ ಒಂದು ಚಪಾತಿಯನ್ನು ಮಾಡಿದ್ದೀನಿ. ಮೈದಾ ಮತ್ತು ಆಲೂಗಡ್ಡೆಯಿಂದ ಒಂದು ಚಪಾತಿಯನ್ನು ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಕೊಡಿ. ಇದು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಮೊದಲೇ ಇದನ್ನು ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ತಣ್ಣಗಾಗಲಿಕ್ಕೆ ಬಿಟ್ಟಿಟ್ಟಿದೆ. ಇದಕ್ಕೆ ಅದರಿಂದ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಚಾಕುವಿಂದ ಏನು ಸ್ಮ್ಯಾಶ್ ಮಾಡಲಿಲ್ಲ, ಹಾಗೆ ನನ್ನ ಹತ್ರ ಇತ್ತು, ಅದರಿಂದ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಅದರಿಂದ ಸ್ಮ್ಯಾಶ್ ಮಾಡಿದ್ರೆ ಸ್ವಲ್ಪ ಚಲೋ ಆಗ್ತದೆ, ಅಂದರೆ ಚಪಾತಿ ಹಿಟ್ಟು ಗಂಟು ಆಗೋದಿಲ್ಲ, ಸಾಫ್ಟ್ ಆಗ್ತದೆ. ಈ ಥರ ಆಗ್ತದೆ. ಚಿಕ್ಕದಾದ 2 ಮೆಣಸನ್ನು ಕಟ್ ಮಾಡಿ ಬಾರೀಕ್ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಮತ್ತು 1 ಟೀ ಸ್ಪೂನು ಜೀರಿಯನ್ನು ಹಾಕಿದ್ದೀನಿ. ಮೆಣಸಿನ ಹಿಟ್ಟು ಅರ್ಧ ಚಮಚಿ ಮತ್ತು ಒಂದು ಬೌಲಲ್ಲಿ ನಾನು ಸ್ವಲ್ಪ ಮೈದಾನ ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿಯಿಂದ ನೀವು ಹಾಕ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ ಸ್ವಲ್ಪ ಚಲೋ ಮಾಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡಿದ್ರೆ ಚಲೋ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಆಲೂಗಡ್ಡೆ ಇದೆಯಲ್ಲ, ಅದು ಗಂಟೆಲ್ಲ ಇರಬಾರ್ದು, ಅದಕ್ಕೆ ಚಲೋ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ನೀರು ಹಾಕಲಿಲ್ಲ, ಮತ್ತು ಉಪ್ಪು ಹಾಕಲಿಲ್ಲಾಗಿದೆ. ನಾನು ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕಲ್ಲುಪ್ಪೆ ಯೂಸ್ ಮಾಡ್ತಾರೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಾಡಿ ಕಲಿಸ್ಕೊಳ್ತಾ ಇದ್ದೀನಿ. ಅದು ವಿಡಿಯೋವನ್ನು ಸ್ಕಿಪ್ ಮಾಡಿದ್ದೀನಿ ನಾನು. ಈಗ ನೋಡಿ, ಸ್ವಲ್ಪ ಮಾಡಿ ನಾನು ಕಲಿಸ್ಕೊಂಡು ಹೀಗೆ ಮಾಡಿದ್ದೀನಿ. ಮತ್ತು ನಂತರ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡಿದ್ದೀನಿ. ಅದು ವಿಡಿಯೋ ಮಾಡಲಿಲ್ಲ, ಅಂದರೆ ಆನ್ ಮಾಡಲಿಲ್ಲಾಗಿದೆ, ಅದು ಸ್ಕಿಪ್ ಆಗೋಯಿತು. ಸ್ವಲ್ಪ ಮೈದಾ ಹಾಕಿ ಚಪಾತಿ ಹೇಗೆ ಸ್ಮ್ಯಾಶ್ ಮಾಡ್ತಾರೆ ನೋಡು, ಹಾಗೆ ಹಾಗೆ ಮಾಡ್ತಾ ಇರೋದು. ಮತ್ತು ವಿಡಿಯೋ ಹೇಗಿದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಮತ್ತು ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ನೀವು ಯಾವ ಊರಿದವರು ಅಂತ ನನಗೆ ಕಮೆಂಟನ್ನು ಮಾಡಿರಿ. ಮತ್ತು ನನ್ನ ವಿಡಿಯೋ ಹೇಗಾಗಿದೆ ಅಂತ, ನನ್ನ ವಿಡಿಯೋ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ನನಗೂ ಗೊತ್ತಾಗಲಿ. ಗ್ಯಾಸನ್ನು ಆನ್ ಮಾಡಿ ತವವನ್ನು ಇಟ್ಟಿದ್ದೀನಿ. ನಾನು ತವ ಇಟ್ಟು ಅದು ಮಾಡಿದ್ದು ಚಪಾತಿಯನ್ನು ಅಲ್ಲಿ ಹಾಕಿ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಸವರ್ತಾ ಇದ್ದೀನಿ. ಮತ್ತು ಸ್ವಲ್ಪ ಮಾಡ್ತಾಯಿದ್ದೀನಿ. ನಂತರ ಹಿಂದ್ ಸೈಡ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ತಾ ಇದ್ದೀನಿ. ನಂತರ ಅದನ್ನು ತಿರ್ಸ್ತಾ ಇದ್ದೀನಿ. ತಿರ್ಸಿದ ನಂತರ ಬಿಸಿ ಆಗಿದೆಯಲ್ಲ, ಮತ್ತು ಈ ಸೈಡ್ ತಿರ್ಸ್ಕೊಂಡು ನೋಡಿ ಸಾಫ್ಟ್ ಆಗಿದೆ ಅಂತ